ನಾಟಕ ನೋಡಿಂದ ಗೊತ್ತಾತ್ರಿ ನನಗೆ ಯಾರು ಹ್ಞೂ ಅಂದ್ರೆ ಗಿಚ್ಚಾಗ್ಯಾನ ಅಂತೇಳಿ. ಅಂದ್ರೆ ಆಕೆ ಏನು ಹಗಲಿ ರಾತ್ರಿ ಕೂಡ ಬರೇ ಮಾತಾಡ್ಕೊತ ಇದ್ಲೇನು ಯಾರಿಗೆ ಗೊತ್ತು ರೀ. ಅದಕ್ಕೆ ಹೆಸರು ಸುಮ್ಮನಿರು ಸುಂದ್ರಿ ಅಂತ ಹೆಸರಿಟ್ಟಿರ್ಬೇಕು ರೀ ಅವ್ರು. ಗಾಬಾದೀನಿ ರೀ. ಅಲ್ಲ ನೀವು ಜಂಪಿಂಗ್ ನೋಡೋಕೆ ಟಿಕೆಟ್ ತೆಗಿಸ್ಬೇಕಾ? ಅಲ್ಲ ಉಗಾದಿ ಮಟ್ಟ ಅವ ಬದುಕಿದ್ರಲ್ಲ ಅವ ರಾಜೀವ್ ಸಿಗೋದು. ಯಾಕೆ ಶುಕ್ರವಾರ ದಿವಸ ಬಿಟ್ಟು ಶನಿವಾರ ಕೇಳಿದ್ರೆ ನಡೆಯಂಗಿಲ್ಲ. ಅವ ಹೇಳಿದ್ದು ನಮ್ಮ ಕೈಲಿ ಮಾಡೋಕ್ಕಾಗಿರಬಾರ್ದು ಅಂಥವು ಹೇಳಿರ್ತಾನೆ ರೀ ಅವ. ಶನಿವಾರ ದಿವಸ ಹನುಮಪ್ಪನ ಹಾಡಕ್ಕೆ ಕೇಳಿದ್ರೆ ಅಷ್ಟ ಕಷ್ಟ ಪರಿಹಾರ ಆಕ್ಕವನ್ರಿ. ನಾವು ನೋಡೋರು ಹುಚ್ಚರಿ ಮೊದಲಕ್ಕೆ. ಯಾಕಂದ್ರೆ ಅವ್ರು ಟೈಟಲ್ ನೋಡಿದ್ವಿ ಒಂದು ಪಟಕ್ನ ಕ್ಲಿಕ್ ಮಾಡಿಬಿಡ್ತೀವಿ. ಏನು ಒಬ್ಬನ ಮಗ ಇಬ್ಬರನ್ನ ಮಾಡ್ಕೋಬೇಕಂತ ಮಾಡಿದ್ನ ಏನು ಯಾರಿಗೆ ಗೊತ್ತ್ರಿ. ಅವ ಹೇಳಿದ್ದು 3 ಸಾಮಾನ ಊರು ತುಂಬ ಹುಡುಕಾಡಿದ್ರು ಸಿಗೋದಿಲ್ಲ ರೀ. ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಬನ್ನಿ ಇವತ್ತಿನ ದಿವಸ ಕೆಲವೊಂದು ಹಾಸ್ಯದ ತುಣುಕುಗಳನ್ನು ತಮಗೆ ಹೇಳ್ತಾ ಇದ್ದೀನಿ. ಈ ಸೋಷಿಯಲ್ ಮೀಡಿಯಾದಾಗ ಟೈಟಲ ಬರೆದಿರ್ತಾರೆ, ಅದನ್ನು ನೋಡಿದ್ರೆ ತಲೆ ಕೆಟ್ಟು ಹೋಗ್ಬೇಕ್ರಿ ನಿಮಗೆ. ಆ ನಮೂನಿ ಬರೆದಿರ್ತಾರೆ ಟೈಟಲ್. ಅದನ್ನು ನೋಡೋದು ಆಟ ತಡ ಪಟಕ್ನೆ ಕ್ಲಿಕ್ ಮಾಡ್ಬೇಕು ನೀವು. ಆ ನಮೂನಿ ಟೈಟಲ್ ಹಾಕಿರ್ತಾರೆ. ಬರ್ರಿ ನೋಡೋಣ ಯಾವ ನಮೂನಿ ಟೈಟಲ್ ಹಾಕಿರ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಇವತ್ತು. ಈ ಶುಕ್ರವಾರ ಬಂತಿಲ್ಲ ಅದಕ್ಕೊಂದು ಟೈಟಲ್ ಹಾಕೋದ್ರಿ. ಪ್ರತಿ ಶುಕ್ರವಾರ ತಪ್ಪದೇ ಈ ಹಾಡನ್ನು ಕೇಳಿರಿ ಅಂತ ಹಾಕೋದ್ರಿ. ನೋಡ್ರಿ, ಯಾಕೆ ಶುಕ್ರವಾರ ದಿವಸ ಬಿಟ್ಟು ಶನಿವಾರ ಕೇಳಿದ್ರೆ ನಡೆಯಂಗಿಲ್ಲನ್ರಿ. ಶುಕ್ರವಾರನೇ ಕೇಳ್ಬೇಕನ್ರಿ ಅದನ್ನು ಹಾಡು. ನೋಡ್ರಿ ಹೆಂಗೆ ಹಾಕಿರ್ತಾರೆ ಟೈಟಲ್ ಅಂದ್ರೆ ಆ ದಿವಸನೇ ಕೇಳ್ಬೇಕಂತ ಅದನ್ನು. ಇನ್ನೊಬ್ರು ಹಾಕಿರ್ತಾರೆ ರೀ, ಪ್ರತಿ ಶನಿವಾರ ಈ ಆಂಜನೇಯನ ಹಾಡು ಕೇಳಿದರೆ ತಮಗೆ ತಮ್ಮ ಕಷ್ಟಗಳು ಪರಿಹಾರ ಅಂತ ಹಾಕಿರ್ತಾನೆ ರೀ. ನೋಡ್ರಿ, ಶನಿವಾರ ದಿವಸ ಹನುಮಪ್ಪನ ಹಾಡ ಕೇಳಿದ್ರೆ ಅಷ್ಟ ಕಷ್ಟ ಪರಿಹಾರ ಆಕ್ಕವನ್ರಿ. ಯಾಕೆ ಅದನ್ನು ಬುಧವಾರ ಬೆಸ್ತಾರ ಸೋಮವಾರ ಕೇಳಿದ್ರೆ ಪರಿಹಾರ ಆಗೋದಿಲ್ಲನ್ರಿ. ಬದ್ಲಿ ದೇವ್ರ ಹಾಡ ಕೇಳಿದ್ರು ಪಾಪ ಪರಿಹಾರ ಆಗೋದಿಲ್ಲನ್ರಿ. ಕಷ್ಟ ಎಲ್ಲ ದೂರ ಆಗೋದಿಲ್ಲ. ಹನುಮಪ್ಪನ ಹಾಡ ಕೇಳಿದ್ರೆ ಅಷ್ಟದ್ದು ಪರಿಹಾರ ಆಕ್ಕವಂಗೆ ಆತಲ್ಲ ಹಂಗಾರೆ. ನೋಡ್ರಿ ಎಂಥ ಹುಚ್ಚರದಾರ ಅಂದ್ರೆ ನಾವು ನೋಡೋರು ಹುಚ್ಚರಿ ಮೊದಲಕ್ಕೆ. ಯಾಕಂದ್ರೆ ಅವ್ರು ಟೈಟಲ್ ನೋಡಿದ್ವಿ ಒಂದು ಪಟಕ್ನ ಕ್ಲಿಕ್ ಮಾಡಿಬಿಡ್ತೀವಿ. ಹಿಂಗೆ ರೀ ನಮ್ಮ ಬಾಳೆ. ಇನ್ನೊಬ್ಬೊಬ್ಬರು ಹಾಕಿರ್ತಾರೆ ನೋಡ್ಬೇಕ್ರಿ ಅದನ್ನು. ಒಬ್ಬೊಬ್ಬರು ಒಂದೊಂದು ಥರ ಟೈಟಲ್ ಹಾಕಿರ್ತಾರೆ. ಇವು ದೊಡ್ಡ ಹಬ್ಬ ದೀಪಾವಳಿ ಗಣೇಶ ಚೌತಿ ಬಂದು ಅಂದ್ರೆ ನೋಡ್ಬೇಕ್ರಿ ಅವನ್ನ. ಈ ದೀಪಾವಳಿ ಬಂದಾಗ ನೋಡ್ಬೇಕ್ರಿ ಏನು ಹಾಕಿರ್ತಾರಂದ್ರೆ, ಬಲಿಪಾಡ್ಯಮಿ ದಿನ ತಪ್ಪದೇ ಈ 3 ಕೆಲಸಗಳನ್ನು ಮಾಡಿ ನಿಮ್ಮ ಕಷ್ಟಗಳು ಎಲ್ಲ ಸಂಪೂರ್ಣ ಪರಿಹಾರ ಅಂತ ಹಾಕಿರ್ತಾನೆ ರೀ. ಅದನ್ನು ನೋಡಿದೀವಿ ನಾವು ಏನು ಮಾಡ್ತೀವಿ, ದಡಕ್ಕೆ ನಾವು ತಡಿಯ ಪರಗಡೆ ಕಷ್ಟ ಆಕತೈತಿ ನೋಡಿದ್ರೆ ಅದು ತಡಿ ನಾವು ಏನಾರ ಹೇಳ್ಯ ನೀವು ಅಂತೇಳಿ ಕ್ಲಿಕ್ ಮಾಡ್ತೀವಿ ರೀ. ಅವ ಏನು ಹೇಳಿರ್ತಾನೆ ರೀ, ಅವ ಹೇಳಿದ್ದು ನಮ್ಮ ಕೈಲಿ ಮಾಡೋಕ್ಕಾಗಿರಬಾರ್ದು ಅಂಥವು ಹೇಳಿರ್ತಾನೆ ರೀ ಅವ. ಹಣೆ ಬಾರ ನೋಡ್ರಿ ಹೆಂಗೈತಂದ್ರೆ, ಅವ ಹೇಳಿದ್ದು ನಾವು ಮಾಡಿರಬಾರ್ದು, ನಮ್ಮ ಕಷ್ಟ ದೂರ ಆಗಿರಬಾರ್ದು. ಆ ನಮ್ಮನೆ ಹೇಳಿರ್ತಾನೆ ರೀ ಅವ. ನೋಡ್ರಿ ಇಂಥವ್ರು ಅದಾರಿ ಜನರು. ಇನ್ನು ಶಿವರಾತ್ರಿ ಬಂದ್ರೆ ನೋಡ್ಬೇಕ್ರಿ, ಅವಾಗ ಯಾವ ನಮ್ಮನೆ ಟೈಟಲ್ ಹಾಕಿರ್ತಾರಂದ್ರೆ, ಶಿವರಾತ್ರಿ ಎಂದು ತಪ್ಪದೇ ಈ 3 ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಪಾಪಗಳೆಲ್ಲವೂ ಕಷ್ಟಗಳೆಲ್ಲವೂ ದೂರ ಅಂತ ಹಾಕಿರ್ತಾರೆ. ನೋಡ್ರಿ, ನಾವು ಪಾಪ ಮಾಡಿದ್ದು ಅವು ಗೊತ್ತಿರುತ್ತನ್ರಿ. ನಮಗೆ ಕಷ್ಟ ಆಗೈತಂತ ಅವು ಗೊತ್ತಿರುತ್ತಂತ ಅವ ಹಾಕ್ತಾನೆ ರೀ ಈ ನಮೂನಿ. ಏನಂತ, ಶಿವರಾತ್ರಿ ದಿವಸ ಈ 3 ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿರಿ, ನಿಮಗೆ ದರಿದ್ರ ಎಲ್ಲ ದೂರ ಆಗುತ್ತಾ ಅಂತ ಹೇಳ್ತಾನೆ ರೀ. ಅದನ್ನು ಕ್ಲಿಕ್ ಮಾಡಿ ನೋಡ್ಬೇಕ್ರಿ. ಅವ ಹೇಳಿದ್ದು 3 ಸಾಮಾನ ಊರು ತುಂಬ ಹುಡುಕಾಡಿದ್ರು ಸಿಗೋದಿಲ್ಲ ರೀ. ಅವ ಅಂಥವು ಹೇಳಿರ್ತಾನೆ ರೀ 3 ಸಾಮಾನು. ನೋಡ್ರಿ ಹೆಂಗಂದ್ರೆ ಒಟ್ಟು ಮರಳು ಮಾಡೋದ್ರಿ ಈಗ ಸೋಷಿಯಲ್ ಮೀಡಿಯಾ ಅದಕ್ಕೆ ನಿಂತು ಬಿಟ್ಟವ್ರಿ ಈಗ.
ಇನ್ನೊಬ್ಬ ಹಾಕಿರ್ತಾನೆ ರೀ, ನೋಡ್ಬೇಕ್ರಿ. ಇನ್ನೊಬ್ಬ ಹಾಕಿದ್ದ ಮೊನ್ನೆ. ಅವ ಏನು ಹಾಕಿದ್ನಂದ್ರೆ, ನೀವು ಮಲಗುವ ಮುಂಚೆ ಈ ವಸ್ತುಗಳನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗಿಕೊಳ್ಳಿ, ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುವುದು ಅಂತ ಹಾಕಿದ್ದನ್ರಿ. ನಾನಂದೆ, ಇವನು ತೆಲುಗಿನ ಬುಡಕ್ಕೆ ಇಟ್ಕೊಂಡು ಮಕ್ಕೊಂಡ್ರೆ ದರಿದ್ರ ಹೋಗ್ತಾ ನೋಡೋಣ ತಡಿ ನೋಡೋಣ ಅಂತ ಕ್ಲಿಕ್ ಮಾಡಿ ನೋಡಿದ್ದೀನಿ ರೀ. ಅವ ಏನು ಹೇಳ್ಬೇಕ್ರಿ, ತೆಲುಗುಂಬಿನ ಬುಡಕ್ಕೆ ಬೆಳ್ಳುಳ್ಳಿ ಇಟ್ಟು ಮಕ್ಕೋರಿ, ಲವಂಗ ಇಟ್ಟು ಮಕ್ಕೋರಿ. ನೋಡ್ರಿ, ಬೆಳ್ಳುಳ್ಳಿ ಇಟ್ಟು ಮಕ್ಕೋಬೇಕಂತ, ಲವಂಗ ಇಟ್ಟು ಮಕ್ಕೋಬೇಕಂತ ಅಂದ್ರೆ ದರಿದ್ರ ದೂರ ಆಗುತ್ತಂತ. ಪುಣ್ಯಕ್ಕೆ ಹನಿ ಮ್ಯಾಗ ಇಟ್ಕೊಂಡು ಮಕ್ಕೋರಿ ಅಂತ ಹೇಳಿಲ್ಲ ಪುಣ್ಯಾತ್ಮ. ಯಾಕೆ ಇನ್ನೂ ನಮ್ಮ ನಸೀಬ್ ಚಲೋ ಐತ್ರಿ. ತೆಲುಗು ಬುಡಕ್ಕೆ ಇಟ್ಕೊಂಡು ಮಕ್ಕೊಂಡ್ರೆ ದರಿದ್ರ ಹೋಗುತ್ತಂತ. ಅದ್ರ ವಾಸನೆಗೆ ಮತ್ತು ಜಡ್ ಗಿಡ್ ಬಂದು ಇವನು ದರಿದ್ರ ಹೆಚ್ಚಾಗತ್ತೆ ರೀ. ಇಂಥವು ಹೇಳ್ತಾರ್ರಿ ಇವನು ನಡ ಜ್ಯೋತಿಷ್ಯ. ವಿಚಿತ್ರ ಬಿಡ್ರಿ ಅಪ್ಪ, ಈ ಸೋಷಿಯಲ್ ಮೀಡಿಯಾ ಮಿಕ್ಕಿ ಬಿಟ್ಟೈತ್ರಿ ಇವನು ಸುಳ್ಳು ಹೇಳೋದಕ್ಕೆ. ಮೊನ್ನೆ ಹಂಗೆ ಯೂಟ್ಯೂಬ್ ನೋಡ್ಕೊತ ಕುಂತಿದ್ದೆ, ಅದ್ರಾಗ ಒಂದು ಟೈಟಲ್ ಬಂತು ರೀ. ಅದನ್ನು ನೋಡಂಕಾರ ಹುಚ್ಚ ಹಿಡಿತ್ರಿ ನನಗೆ. ಅವ್ರು ಏನು ಬರೆದಿದ್ರಂದ್ರೆ, ಯುಗಾದಿ ಭವಿಷ್ಯ ಸಿಂಹ ರಾಶಿಯವರಿಗೆ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೋಡ್ರಿ, ಸಿಂಹ ರಾಶಿಯವರಿಗೆ ರೊಕ್ಕ ಹುಡುಕೊಂಡು ಬರುತ್ತಂತ್ರಿ. ಹಣೆ ಬಾರ ದುಡಿದ್ರೆ ರೊಕ್ಕ ಸಿಗೋವಲ್ದು, ಪಗಾರ ಆಗೋವಲ್ಲು ಈಗಿನ ಕಾಲಕ್ಕೆ. ಇಂಥದ್ದು ಹೋಗಿ ಅವು ನೌಕರಿದವ್ರು ಇರ್ತಾರಲ್ರಿ, ನೌಕರಿ ಮಾಡ್ತಿರ್ತಾರಲ್ಲ, ಒಂದು 5-6 ತಿಂಗಳು ಪಗಾರ ಆಗಿರೋಂಗಿಲ್ಲ ನೋಡ್ರಿ, ಅವ್ರ ಮುಂದೆ ಹೋಗಿ ಹೇಳ್ಬೇಕ್ರಿ ಇಂಥದ್ದು. ಸರ ನಿಮ್ಮದು ಸಿಂಹ ರಾಶಿ ಐತ್ರಿ ಸರ, ರೊಕ್ಕ ಮನೆಗೆ ಬಂದು ಬೀಳುತ್ತೆ ರೀ ಸರ, ನೀವೇನು ತಲೆ ಕೆಡ್ಸಿಬೇಡ್ರಿ ಅಂತ ಹೇಳ್ರಿ ನೋಡೋಣ. ಬೇಕಾರೆ ಅವ್ರ ಮುಂದೆ ಅವ್ರ ಬಾಯಲ್ಲೇ ಹೇಳಂಗಿಲ್ಲ ರೀ, ಬೇರೆ ಎದ್ರಲ್ಲಾರ ಹೇಳ್ತಾರೆ ನೋಡ್ರಿ. ಎಂತಿಂಥ ಭವಿಷ್ಯ ಹೇಳ್ತಾರೆ ಅಂದ್ರೆ, ಸಿಂಹರಾಶಿಯವ್ರಿಗೆ ರೊಕ್ಕ ಬಂದು ಬೀಳುತ್ತಂತ. ಹಣೆ ಬಾರ ದುಡಿದ್ರೆ ರೊಕ್ಕ ಬರೋಂಗಿಲ್ಲ. ಇನ್ನು ಅವ್ರೇನು ಒಟ್ಟು ದುಡಿದ ಬೇಡ, ಹಂಗೆ ಸುಮ್ಮನೆ ಮಕ್ಕೊಂಬಿಡುದ್ರಿ ಹಂಗೆ. ಹೌದಲ್ರಿ, ಉಣ್ಣೋದು ಬೇಡ, ತಿನ್ನೋದು ಬೇಡ, ತಾನು ರೊಕ್ಕ ಬಂದು ಬೀಳ್ತಿರ್ತೈತಲ್ಲ, ಮತ್ತೆ ಯಾಕೆ ಬೇಕು ಅವ್ರಿಗೆ? ಏನಿಲ್ಲ, ಹಗಲಿ ರಾತ್ರಿ ನಿದ್ದೆ ಮಾಡೋದು ಒಂದೇ ತೆಗೆದವ್ರದ್ದು. ಈ ನಮ್ಮನೆ ಭವಿಷ್ಯ ಹೇಳ್ತಾರೆ ರೀ. ಹಂಗೆ ಇನ್ನೊಂದು ನೋಡಿದ್ದೀನಿ ರೀ ವೀಕ್ಷಕರ, ಮೊನ್ನೆ ಒಂದು ಯೂಟ್ಯೂಬ್ನ ಟೈಟಲ್ ಇನ್ನೊಂದು ಏನಿತ್ತಂದ್ರೆ, ಈ ಯುಗಾದಿ ಆದ ನಂತರ ಈ 3 ರಾಶಿಯವರಿಗೆ ವಿಪರೀತ ರಾಜಯೋಗ ಅಂತ್ರಿ. ನೋಡ್ರಿ, ಯುಗಾದಿ ಆಗಿಂದ ಈ 3 ರಾಶಿಯವರಿಗೆ ವಿಪರೀತ ರಾಜಯೋಗ ಅಂತ. ಹಣೆ ಬಾರ ಅಲ್ಲ, ಯುಗಾದಿನ ಎಲ್ಲೈತಿ ಏನು ಸುದ್ದಿ ಅಲ್ಲ, ಯುಗಾದಿ ಮಟ್ಟ ಅವ ಬದುಕಿದ್ರಲ್ಲ ಅವ್ರು ರಾಜಯೋಗ ಸಿಗೋದು. ಅದರೊಳಗೆ ಇದು ಯಮರಾಜಯೋಗ ಇದ್ರೆ ಏನು ಮಾಡ್ತೀರಿ? ಹೌದಲ್ರಿ? ನೋಡ್ರಿ, ಯುಗಾದಿ ಆಗಿಂದ ವಿಪರೀತ ಅಂತ್ರಿ ಅದು. ಮತ್ತು ರಾಜಯೋಗ ಅದು ಸಾದಾ ಅಲ್ರಿ, ವಿಪರೀತ ರಾಜಯೋಗ ಅಂದ್ರೆ ಅವ್ರು ದುಡಿದು ಬೇಡ, ತಿನ್ನೋದು ಬೇಡ, ನೀರು ಸಹಿತ ಕುಡಿದು ಬೇಡ್ರಿ, ಎಲ್ಲ ಅಲ್ಲೇ ಇದ್ದಲ್ಲೇ ರೀ, ಎಲ್ಲ ತಾನ ಬಂದು ಬೀಳುತ್ತೆ ಅದು. ಅಂಥ ರಾಜಯೋಗ ರೀ, ಅಂದ್ರೆ ವಿಪರೀತ ರಾಜಯೋಗ ರೀ ಅವರಿಗೆ. ಈ ನಮೂನಿ ಟೈಟಲ್ ಹಾಕ್ತಾರ, ನೋಡಬಾರ್ದ್ರಿ ಅದನ್ನು. ಆ ಟೈಟಲ್ ನೋಡೋದ ಪುರುಷೊತ್ತಿಗಿಲ್ದ ನಾವು ಕ್ಲಿಕ್ ಮಾಡ್ತೀವಿ. ಯಾಕಂದ್ರೆ ಏನರ ಚಲೋ ಆಗತ್ತೆ ಬಿಡು ಅಂತ ನಾವು ತಿಳ್ಕೊಂಡಿರ್ತೀವಿ. ಹಣೆ ಬಾರ ಅದರ್ಲಿಂದ್ರೆ ಏನೂ ಒಳ್ಳೇದಾಗೋದಿಲ್ಲ ರೀ ವೀಕ್ಷಕರ, ಹಾಳಾಗೋದಷ್ಟೇ ರೀ ನಾವು. ಅದಕ್ಕೆ ನಂಬೇಡ್ರಿ ಯಾವತ್ತೂ ಭವಿಷ್ಯನ, ನಮ್ಮ ಮನಸ್ಸು ನಂಬಿ ಬದುಕಬೇಕ್ರಿ. ಇದು ಸೋಷಿಯಲ್ ಮೀಡಿಯಾದಾತು. ಇನ್ನು ಕೆಲವೊಂದು ನಾಟಕದ ಹೆಸರು ಕೇಳ್ಬೇಕ್ರಿ ನೀವು, ಹುಚ್ಚುಮಬ್ಬ ಕೂಡ ಹಿಡಿತೈತ್ರಿ ನಿಮಗೆ. ನೋಡ್ಬೇಕ್ರಿ ಅವನ ಹೆಸರು ಹೆಂಗೆ ಇಟ್ಟಿರ್ತಾರಂದ್ರೆ, ನೋಡ್ರಿ, ಅಕ್ಕ ಅಣ್ಣಗ, ತಂಗಿ ತಮ್ಮಗಂತ್ರಿ. ನೋಡ್ರಿ, ಏನು ಒಬ್ಬನ ಮಗ ಇಬ್ಬರನ್ನ ಮಾಡ್ಕೋಬೇಕಂತ ಮಾಡಿದ್ನ, ಏನು ಯಾರಿಗೆ ಗೊತ್ತ್ರಿ ಅವ? ಅಕ್ಕ ಅಣ್ಣನ ಮಾಡ್ಕೊಂಡಿರ್ತಾಳ, ತಂಗಿ ತಮ್ಮನ ಮಾಡ್ಕೊಂಡಿರ್ತಾಳ. ಇದ್ರಾಗ ಏನು ಫರಕ್ ಐತ್ರಿ? ಹೆಸರು ನೋಡ್ರಿ ಹೆಂಗೈತಿ, ಅಕ್ಕ ಅಣ್ಣಗಂತ, ತಮ್ಮ ತಂಗಿಗಂತ, ಬರೋಬ್ಬರಿನೇ ಇತ್ತದು. ಮತ್ತು ಅದನ್ನ ಹೇಳೋದು ಏನೈತ್ರಿ ಹೊಡೆದು. ಇನ್ನೊಂದು ರೀ,
ಸುಮ್ಮನೀರು ಸುಂದ್ರಿ ಅಂತ್ರಿ. ನೋಡ್ರಿ, ಇದು ನಾಟಕದ ಹೆಸರು ರೀ. ಅಂದ್ರೆ ಆಕೆ ಏನು ಹಗಲಿ ರಾತ್ರಿ ಕೂಡ ಬರೇ ಮಾತಾಡ್ಕೊತ ಇದ್ಲೇನು ಯಾರಿಗೆ ಗೊತ್ತ್ರಿ. ಅದಕ್ಕೆ ಹೆಸರು ಸುಮ್ಮನೀರು ಸುಂದ್ರಿ ಅಂತ ಹೆಸರಿಟ್ಟಿರ್ಬೇಕು ರೀ ಅವ್ರು. ವಿಚಿತ್ರ ವಿಚಿತ್ರ ಹೆಸರಿಟ್ಟಿರ್ತಾರೆ ರೀ ನಾಟಕದವರು. ನೋಡ್ಬೇಕ್ರಿ, ನೋಡಿದ್ರೆ ನಗಿ ಬರ್ತೈತೆ ರೀ ನಿಮ್ಗೆ. ಅವ್ನ ಹೆಸರು ನೋಡಿದ್ರೆ ಸಾಕ್ರಿ ನಗಿ ಬರ್ತೈತಿ. ಕೆಲವೊಂದು ಅಂಕರು ಈ ನಾಟಕ ನೋಡೋ ಮಟ್ಟ ತಿಳಿಯಂಗಿಲ್ಲ ರೀ ಅವು ಟೈಟಲ್ಲು, ನಾಟಕದ ಹೆಸರು ಹಂಗೆ ಇಟ್ಟಿರ್ತಾರೆ ರೀ ಅವರು. ಅದೇನಂದ್ರೆ ನೋಡ್ರಿ, ಅವ್ರ ಹೆಸರು ಹೆಂಗೆ ಇಟ್ಟಿದ್ರಂದ್ರೆ, ನೀ ಹ್ಞೂ ಅಂದ್ರೆ ಗಿಚ್ಚ ಅಕ್ಕಿನಿ, ಇಲ್ಲ ಅಂದ್ರೆ ಹುಚ್ಚ ಅಕ್ಕಿನಿ ಅಂತ. ನೋಡ್ರಿ, ಹ್ಞೂ ಅಂದ್ರೆ ಗಿಚ್ಚ ಅಕ್ಕನಂತ, ಇಲ್ಲ ಅಂದ್ರೆ ಹುಚ್ಚ ಅಕ್ಕನಂತ. ನನಗೆ ಏನೂ ತಿಳಿಲಿಲ್ಲರಿ. ಯಾರು ಯಾರಿಗೆ ಹ್ಞೂ ಅನ್ಬೇಕು, ಯಾರು ಹ್ಞೂ ಅಂದ್ರೆ ಅವ ಗಿಚ್ಚ ಅಕ್ಕನ, ಇಲ್ಲಿಕ್ಕೆ ಅವ್ರು ಹುಚ್ಚ ಅಕ್ಕನ ಅಂತೇಳಿ ನನಗೆ ಒಂದೂ ತಿಳಿಲಿಲ್ಲರಿ. ನಾಟಕ ನೋಡಿಂದ ಗೊತ್ತಾತ್ರಿ ನನಗೆ ಯಾರು ಹ್ಞೂ ಅಂದ್ರೆ ಗಿಚ್ಚ ಆಗ್ಯಾನ ಅಂತೇಳಿ. ಹಣೆ ಬಾರ್ರಿ. ಹ್ಞೂ ಅಂದ್ರೆ ಗಿಚ್ಚ ಅಕ್ಕನಂತ, ಇಲ್ಲಿಕ ಹುಚ್ಚ ಅಕ್ಕನಂತ್ರಿ. ಎಂತಿಂಥ ಶಬ್ದ ಬರಾಕತ್ತು ನೋಡ್ರಿ ನಾಟಕದ ಹೆಸರು. ಇನ್ನೊಂದು ಹೆಸರು ಇತ್ತು ರೀ ನಾಟಕದ ಹೆಸರು. ಅದನ್ನು ಕೇಳಿದ್ರಂಕರ ನಿಮಗೆ ಹುಚ್ಚಿಡ್ದು ನಗ್ತೀರಿ ನೀವು. ಹೇಳಲೇಬೇಡ ಅಂತ ಅನ್ನಕತ್ತೀನಿ ರೀ ನಾನು. ಏನಾಗಲಿ ಧೈರ್ಯ ಮಾಡಿ ಹೇಳಿಬಿಡ್ತೀನಿ ರೀ ನಿಮ್ಗೆ. ಅದ್ರ ಹೆಸರು ಏನಂದ್ರೆ ಜಂಪ್ ಹೊಡಿತಾಳ ಕೆಂಪಿ ಅಂತ್ರಿ. ನೋಡ್ರಿ, ನಾಟಕದ ಹೆಸರು ಇದು ನಾಟಕದ ಹೆಸರು ರೀ ಇದು. ನಾ ಏನು ತಿಳ್ಕೊಂಡಿದ್ದೆ, ಇಲ್ಲೆಲ್ಲರ ಜಂಪಿಂಗ್ ಸ್ಪರ್ಧೆ ಇಟ್ಕೊಂಡಿರ್ಬೇಕು, ಟೂರ್ನಾಮೆಂಟ್ ಏನರ ಇರಬೇಕು, ಅದಕ್ಕೆ ಈ ಹೆಸರು ಬೋರ್ಡ್ ಹಾಕ್ಯಾರನ ಅಂತ ನಾ ತಿಳ್ಕೊಂಡೀನಿ ರೀ. ಹೊತ್ತು ಮುನುಗನ ಇವು ಮಂದಿ ಏನೈತಲ್ರಿ ಹುಯ್ಯಿ ಅಂತೇಳಿ ಆ ಬೋರ್ಡ್ ನೋಡೋದು, ನಡ್ಲಿ ಟಿಕೆಟ್ ತೆಗ್ಸಕ್ಕೆ ಹೋಗು ನಡ್ಲಿ ಅಂತೇಳಿ ಓಡ್ಕೊತ ಹೊಂಟಿದ್ದೀವಿ ರೀ ಮಂದಿ. ನಾ ಗಾಬಾದೀನಿ ರೀ. ಅಲ್ಲ ನೀವು ಜಂಪಿಂಗ್ ನೋಡೋಕೆ ಟಿಕೆಟ್ ತೆಗಿಸ್ಬೇಕಾ? ಏನೂ ತಿಳಿಯವಲ್ದಲ್ಲ ನನಗಂತೇಳಿ ಒಬ್ಬ ಕರೆದೀನಿ ರೀ. ಅದ್ರಾಗ ಕರೆದು, ಅಲ್ಲೇ ಹುಡುಗ ಈ ಜಂಪಿಂಗ್ ನೋಡಾಕು ಟಿಕೆಟ್ ತೆಗಿಸ್ಬೇಕನ್ಲಿ ಹುಡುಗ ಅಂತ ಕೇಳಿದ್ದೀನಿ ರೀ ನಾನು. ಅವ ಏನು ಅನ್ಬೇಕು ರೀ, ಯಜಮಾನ್ರ ಇದು ಜಂಪಿಂಗ್ ಸ್ಪರ್ಧೆ ಅಲ್ರಿ ಯಜಮಾನ್ರ, ನಾಟಕದ ಹೆಸರು ರೀ ಇದು, ನಾಟಕ ರೀ ಇದು, ನಾಟಕ ನೋಡಕ್ಕೆ ಹೊಂಟೀವ್ರಿ ಸರ್, ಅದಕ್ಕೆ ಟಿಕೆಟ್ ತೆಗ್ಸಕತ್ತೀವಿ ಅಂದನ್ರಿ ಅವ. ನಾ ಗಾಬಾದೀನಿ ರೀ. ನಾಟಕದ ಹೆಸರು ಈ ನಮೂನಿ ಇರ್ತೈತೆ, ಅದು ಹೆಂಗೋ ಮಾರಾಯ. ಜಂಪ್ ಹೊಡಿತಾಳ ಕೆಂಪು ಅಂತ. ನೋಡ್ರಿ, ಹಣೆ ಬಾರ. ಅದು ನಾಟಕ ಹೆಂಗಾರ ಯಾಕಿರೋಲ್ದಾಕ. ಆಕೆ ಜಂಪ್ ಹೊಡಿದಾರ ನೋಡಕ್ಕೆ ಹೋಗ್ತಾವ್ರಿ ಮಂದಿಗೆ. ಹಂಗೈತ್ರಿ ನನ್ನ ಬಾಳೆ ಈ ಸದ್ಯಕ್ಕೆ. ಈಗ ಜನರದು ನಾಟಕ ನೋಡಂಗಿಲ್ಲ ರೀ, ಜಂಪ್ ಹೊಡಿ ನೋಡಕ್ಕೆ ಹೊಂಟಾವ್ರಿ ಮಂದಿ. ಹೊಡೆದಾಡಿ ಬಿದ್ದಾಡಿ ಟಿಕೆಟ್ ತೆಗಿಸ್ಕೊಂತ ಹೊಂಟಾವ್ರಿ. ನೋಡ್ರಿ, ಕೆಲವೊಂದು ನಾಟಕದ ಹೆಸರು ಕೇಳಿದ್ರೆ ಹುಚ್ಚಿಡಿಬೇಕ್ರಿ. ಆ ನಮೂನಿ ಹೆಸರು ಇಟ್ಟಿರ್ತಾರೆ ರೀ. ಏನಾರ ಯಾಕೋಲ್ಲಕ್ಕ ನಾಟಕ ನೋಡು ನಡಿ ನಾನು ಅಂತೇಳಿ ಹೋದಿನಿ ರೀ. ನಾಟಕ ನೋಡ್ತೀನಿ, ಅದ್ರಾಗ ಯಾರೂ ಜಂಪ್ ಹೊಡೆಯವ್ರಿಲ್ರಿ, ಬರೀ ಮಾತಾಡೋರು ಅಷ್ಟೇ ಅದ ರೀ ಅದ್ರಾಗ. ನಾನು ಕಾದೆ ರಗಡಾತು. ಜಂಪನ್ನು ಹೊಡಿಲಿಲ್ಲ, ಏನೂ ಹೊಡಿಲಿಲ್ಲ ರೀ. ಸುಮಾರು ರೊಕ್ಕ ಖರ್ಚು ಮಾಡಿ ನೋಡಿ ಬಂದೀನಿ ರೀ ನಾಟಕ. ಇಲ್ಲಿಯವರೆಗೂ ಈ ಹಾಸ್ಯದ ತುಣುಕುಗಳನ್ನು ಆನಂದಿಸಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಮುಂದೆ ಇಂತಹ ಒಳ್ಳೆಯ ಹಾಸ್ಯ ಚುಟುಕುಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ.